ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಂಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಫ್ರೆಶ್ ಅಪ್ ಆಗಿ ಬಸ್ ಹತ್ಕೊಂಡು ತುಮಕೂರಿಗೆ ಬಂದ್ವು. ಇಲ್ಲಿ ಬಂದ ತಕ್ಷಣ ನಮ್ಮ ಅಣ್ಣ ಪಿಕ್ ಮಾಡಿದ್ರು ನಮ್ಮನ್ನ. ಆಮೇಲೆ ಮಲ್ಲಣ್ಣ ಹೋಟೆಲ್ ಅಂತ ಫೇಮಸ್ ಇದೆ ತುಮಕೂರಲ್ಲಿ, ಅಲ್ಲಿಗೆ ಬಂದು ತಿಂಡಿ ತಿನ್ಕೊಂಡ್ವು. ಹೋಟೆಲ್ ಹತ್ರ ಹೋದಾಗ 10:30 ಆಗಿತ್ತು. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ರೈಸ್ ಐಟಮ್ಸ್ ಖಾಲಿ ಆಗಿದ್ವು. ಇಡ್ಲಿ, ದೋಸೆ ಮತ್ತು ಪೂರಿ ಇತ್ತು. ಅದನ್ನೇ ತೊಗೊಂಡು ಎಲ್ಲನೂ ಟೇಸ್ಟ್ ಮಾಡಿದ್ವು. ಎಲ್ಲನೂ ಸೂಪರಾಗೇ ಇತ್ತು. ತಿಂಡಿ ತಿಂದಾದ ತಕ್ಷಣ ಅಣ್ಣ ತಮ್ಮ ಇಬ್ಬರು ಒಂದು ರೌಂಡ್ ಟೀ ಕುಡಿದ್ರು. ತುಮಕೂರಿಂದ ನಮ್ಮ ಪ್ರಯಾಣ ಶುರುವಾಯಿತು ಬೈಕಲ್ಲಿ. ನಾವು ಹೋಗೋ ದಾರಿಲಿ ಗೂಳೂರು ಗಣಪತಿ ಟೆಂಪಲ್ ಇತ್ತು, ಅಲ್ಲೂ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವು. ಸಿಯಾನ್ ಸರಿಯಾಗಿ ತಿಂಡಿ ತಿನ್ನಿಲ್ಲ ಅಂದ್ಬಿಟ್ಟು ಹಂಗೆ ಬರ್ತಾ ದಾರಿಲಿ ಜ್ಯೂಸ್ ಕುಡ್ಕೊಂಡು ನಮ್ಮ ಮನೆ ದೇವಸ್ಥಾನಕ್ಕೆ ಬಂದ್ವು. ನನ್ನ ತವ್ರ ಮನೆ ಕಡೆ ಮನೆ ದೇವರು ಇದು, ಹೆಣ್ಣು ದೇವರು ಕೆಂಪಮ್ಮ ಅಂತ, ಬೋರಪ್ನಹಳ್ಳಿ ಹತ್ರ ಬರುತ್ತೆ. ಇವತ್ತು ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು ದೇವ್ರ ಕಾರ್ಯ ಮಾಡ್ತಾ ಇದ್ರು, ಹಾಗಾಗಿ ಬಂದಿರೋದು. ನಾವು ತುಮಕೂರಿಂದ ಹೊರಟಿದ್ದೆ 11:30, ಅಲ್ಲಿ ಬರೋ ಅಷ್ಟರಲ್ಲಿ 12:30 ಆಗೋಯ್ತು. ಅಲ್ಲೋದ ತಕ್ಷಣ ಫಸ್ಟು ಒಂದು ರೌಂಡ್ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಅಣ್ಕಾಯಿ ಎಲ್ಲ ಮಾಡಿಸ್ಕೊಂಬಂದ್ವು. ನಾವು ದೊಡ್ಡವರೆಲ್ಲ ಒಂದು ಕಡೆ ಕುತ್ಕೊಂಡು ಮಾತಾಡ್ತಾ ಇದ್ವು. ಅಷ್ಟರಲ್ಲಿ ಐಸ್ ಕ್ರೀಮ್ ಗಾಡಿ ಬಂತು ಅಂದ್ಬಿಟ್ಟು ಚಿಕ್ಕ ಮಕ್ಕಳೆಲ್ಲ ಹೋಗಿ ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ರು. ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಡುಗೆ ಆಗಿತ್ತು. ಫಸ್ಟ್ ಕರ್ಕೊಂಡೋಗಿ ಮಕ್ಕಳಿಗೆಲ್ಲ ಊಟ ಮಾಡಿಸಿದ್ವು. ಅದಾದಮೇಲೆ ನಾವು ಕುತ್ಕೊಂಡು ಊಟ ಮಾಡಿದ್ವು. ಊಟ ಅಂತೂ ಸಖತ್ತಾಗಿತ್ತು. ಅದಾದಮೇಲೆ ಎಲ್ರಿಗೂ ಬಾಯ್ ಹೇಳಿ ನಾವು ತುಮಕೂರು ಕಡೆ ಹೊರಟ್ವು. ಈ ವ್ಲಾಗ್ ನಾಳೆನೂ ಕಂಟಿನ್ಯೂ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಫಾಲೋ ಮಾಡೋದು ಮರಿಬೇಡಿ.